ದಿನಗಳಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ, ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ಖಂಡಿತ ಇವತ್ತು ನರೇಂದ್ರ ಮೋದಿ ಅವರು ಏನು ಈಗ 12ನೇ ವರ್ಷಕ್ಕೆ ಕಾಲಿಕ್ತಾರೆ, 11 ಮುಗಿಸಿ 12ನೇ ವರ್ಷಕ್ಕೆ ಕಾಲಿಕ್ತಾ ಇದ್ದಾರೆ. ಅವರು 2014ರಲ್ಲಿ ಹೇಳಿದರು, ನಾವು ಕಾಂಗ್ರೆಸ್ 60 ವರ್ಷ ಏನೂ ಮಾಡಿಲ್ಲ, ನಾವು ಕೇವಲ ನಮ್ಗೆ 5 ವರ್ಷ ಅವಕಾಶ ಮಾಡಿಕೊಡಿ, ನಾವು ಒಳ್ಳೆಯ ಭಾರತವನ್ನು ಕಟ್ತೀವಿ ಅಂತ ಹೇಳಿದರು. ಇವತ್ತು ಇಷ್ಟು ಬಜೆಟ್ಗಳನ್ನ ನಾವೆಲ್ಲ ನೋಡಿದ್ದೀವಿ. ಯಾವುದೇ ಒಂದು 140 ಕೋಟಿ ಜನರ ಒಂದು ಭವಿಷ್ಯದ ಒಂದೇನು ನಿರೀಕ್ಷೆ ಇತ್ತು, ಆ ಬಜೆಟ್ ಮಂಡನೆ ಆಗಿಲ್ಲ. ಈಗ 8ನೇ ಬಾರಿ ಈಗ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಈಗ ಮಂಡನೆ ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ಭಾಳಷ್ಟು ನಮ್ಮ 140 ಕೋಟಿ ಜನರ ಒಂದು ನಿರೀಕ್ಷೆಯನ್ನು ಹುಸಿ ಮಾಡಿದ್ದಾರೆ. ಯಾವುದೇ ಒಂದು ಡೆವಲಪ್ಮೆಂಟ್ ಆಗಲಿಲ್ಲ. ಇವತ್ತು ತಾವು ಗಮನಿಸ್ತಿರ್ಬೋದು, ಇವತ್ತು ಮೇಕ್ ಇನ್ ಇಂಡಿಯಾ ಇರ್ಬೋದು, ಡಿಜಿಟಲ್ ಇಂಡಿಯಾ ಇರ್ಬೋದು, ಅಣೆಕಟ್ಟುಗಳು ಕಟ್ಟೋದಿರ್ಬೋದು, ಆರ್ಮಿ ಸ್ಟ್ರೆಂಥನ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಯಾವುದೇ ಒಂದು ದೇಶ ಕಟ್ತಕ್ಕಂಥ ಒಂದು ಅಸೆಟನ್ನು ಕ್ರಿಯೇಟ್ ಮಾಡಲೇ ಇಲ್ಲ. ಇವತ್ತು ದೇಶದ ಸಾಲ ಕೂಡ 186 ಲಕ್ಷ ಕೋಟಿ ಇವತ್ತು ದೇಶದ ಸಾಲ ಆಗಿದೆ. ಈ ಸರಿ ಏನು 200 ಕ್ರಾಸ್ ಆಗುತ್ತೆ, 200 ಲಕ್ಷ ಕೋಟಿ ಆಗ್ತದೇನೋ. ಈ ಹಿಂದೆ ಕೂಡ ನಮ್ಮ ರಾಜ್ಯಕ್ಕೆ ಇದು ದೇಶದಾದ್ನೆ ಬಂದರೆ ನಮ್ಮ ರಾಜ್ಯದ ಕೂಡ ಇವತ್ತು ಮೊದಲಿಂದ ಕೂಡ ಯಾವತ್ತು 2014ರಲ್ಲಿ ಇವರು ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದರು, ಅವತ್ತಿಂದ ಕೂಡ ನಮ್ಮ ರಾಜ್ಯಕ್ಕೆ ಭಾಳ ಅನ್ಯಾಯ ಆಗ್ತಾ ಇದೆ. 4,50,000 ಕೋಟಿ ಇವತ್ತು ಟ್ಯಾಕ್ಸನ್ನು ಇಲ್ಲಿಗೆ ನಾವು ರಾಜ್ಯದಿಂದ ಕಳಿಸ್ತಾ ಇದ್ದೀವಿ. ಮಹಾರಾಷ್ಟ್ರ ಆದಮೇಲೆ 2ನೇದು ಟ್ಯಾಕ್ಸ್ ಜನರೇಟ್ ಮಾಡ್ತಕ್ಕಂಥ ಒಂದು ರಾಜ್ಯ. ಇವತ್ತಿಗೂ ಕೂಡ ನಮಗೆ GST ಇರ್ಬೋದು, ಜೊತೆಗೆ ನಮ್ಮ ಒಂದು ಏನು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಏನಿದೆ ಅದ್ರ ಪ್ರಕಾರ ಇವತ್ತು ಅನೇಕ ಅನುದಾನಗಳಲ್ಲಿ ನಮಗೆ ರಾಜ್ಯಕ್ಕೆ ತಾರತಮ್ಯ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಜೊತೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಇವತ್ತು ರಾಜ್ಯದಿಂದ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕೊಟ್ಟಿರ್ತಕ್ಕಂಥ ರೈಲ್ವೇದು ಇರ್ಬೋದು, ರಸ್ತೆ ಇರ್ಬೋದು, ಜೊತೆಗೆ ಇವತ್ತು ಅಂಗನವಾಡಿ ಕಾರ್ಯಕರ್ತರದಿರ್ಬೋದು, ಅವರು ಸಂಬಳವನ್ನು ಪ್ರೋತ್ಸಾಹನ ಹೆಚ್ಚಿಸ್ತಕ್ಕಂಥದ್ದು ಇರ್ಬೋದು, ನೀರಾವರಿ ಕಾರ್ಯಕ್ರಮಗಳಿರ್ಬೋದು, ಹೆಲ್ತ್ ಆ್ಯಂಡ್ ಎಜುಕೇಷನ್ ಬಗ್ಗೆ ಇರ್ಬೋದು, ಅನೇಕ ಕಾರ್ಯಕ್ರಮಗಳು ಏನು ಇವತ್ತು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಏನು ಒಂದು ರೆಕಮೆಂಡ್ ಮಾಡಿರ್ತಾರೆ, ಅದರಲ್ಲಿ ನಮಗೆ ಅನುದಾನಗಳೆಲ್ಲ ಕಡಿಮೆ ಕೊಡ್ತಾ ಇದ್ದಾರೆ. ಈ ಬಜೆಟ್ನಲ್ಲಿ ನಾವು ದೇಶದ 140 ಕೋಟಿ ಜನರ ನಿರೀಕ್ಷೆಯನ್ನು ಹುಸಿ ಮಾಡ್ದಂಗೆ ಇವತ್ತು ಏನು ಒಂದು ಭರವಸೆಯನ್ನು ಮಾಡಿದರೆ ಅದನ್ನು ಈ ದೇಶಕ್ಕೆ ಕೊಡಬೇಕು ಅಂತೇಳಿ ನಾವು ನಿರ್ಮಲಾ ಸೀತಾರಾಮನ್ ಅವರಲ್ಲಿ ನಾವು ಒಂದು ಎಕ್ಸ್ಪೆಕ್ಟೇಷನನ್ನು ಮಾಡ್ತೇವೆ. ಜೊತೆಗೆ ರಾಜ್ಯಕ್ಕೆ ಏನು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಏನು ರೆಕಮೆಂಡೇಶನ್ಸ್ ಮಾಡ್ತಾರೆ ಅದನ್ನು ಹಿಂದೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಅದನ್ನು ಕೊಡ್ತಕ್ಕಂಥದ್ದು ಮಾಡ್ಬೋದು. ಈ ಸರಿ ಏನು ಕೊಟ್ಟಿದ್ದಾರೆ ಅದನ್ನು ತಪ್ಪೇನೆ ಕಡಿತಗೊಳಿಸ್ದಂಗೆ ಕೊಡ್ತಕ್ಕಂಥದ್ದು, ರಾಜ್ಯಕ್ಕೆ ಕೊಡ್ತಕ್ಕಂಥದ್ದು ಕೂಡ ನಾವು ಎಕ್ಸ್ಪೆಕ್ಟ್ ಬಜೆಟ್ನಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಮುಂದಿನ ಅವ್ರೇನು ಒಂದು ಭರವಸೆಯನ್ನು ಸಬ್ಕೆ ಸಾಥ್ ಸಬ್ಕಾ ವಿಶ್ವಾಸ ಅಂತ ಏನಿದ್ರಲ್ಲ ಅದನ್ನು ಉಳಿಸಂತ ಒಂದು ಬಜೆಟ್ ಮಾಡ್ತಾರೇನೋ, ಇವತ್ತು ಮಂಡನೆ ಮಾಡ್ತಾರೆ ಅಂತೇಳಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ. ನಿನ್ನೆ ರಾಷ್ಟ್ರಪತಿಗಳ ಬಗ್ಗೆ ಸೋನಿಯಾ ಗಾಂಧಿ ಅವರು ಮಾತನಾಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಮಾಡಿದ್ರೆ ಆ ಥರ ಇನ್ನೂ ಅದನ್ನು ಮಾಡಲೇ ಇಲ್ಲ. ಆ್ಯಕ್ಚುಲಿ ಇವರು ಅದನ್ನು ಹೇಳಿಸ್ಬೇಕಾದ್ರೆ ಕರೆಕ್ಟಾಗಿ ಹೇಳಿಸ್ಬೇಕು. ಆ್ಯಕ್ಚುಲಿ ಇವ್ರಿಗೆ ಬರ್ಕೊಟ್ಟು ಹೇಳಿಸಿರೋದು ಅದನ್ನು ಇವತ್ತು ಅದನ್ನು ಬಿಂಬಿಸ್ತಾ ಇದೆ. ಇವರು ಬರ್ಕೊಟ್ಟು ಹೇಳಿಸಿರೋದು ಅದನ್ನೆಲ್ಲದು ಕೂಡ. ಯಾಕಂದರೆ ಏನು ರಾಷ್ಟ್ರಪತಿಯವ್ರ ಕಡೆಯಿಂದ ಬಾಯಿಂದ ಹೇಳಿಸ್ತಾರೆ, ಇವರು ಅದನ್ನು ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾಗಿತ್ತು. ಸೊ ಅದರಲ್ಲಿ ಕಂಡು ಬರಲಿಲ್ಲ. ಅಷ್ಟರದ ವಿಚಾರ ಟೀಕೆ ಟಿಪ್ಪಣಿ ಮಾಡೋದು, ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಮಾಡೋದು ಒಂದು ಕಡೆ ಇರುತ್ತೆ, ಆದರೆ ಅವರಿಗೆ ಅವಮಾನವನ್ನು ಮಾಡಿದ್ರು ಅನ್ನುವಂಥದ್ದು ಬಿಜೆಪಿ ಆರೋಪ ಆಗಿರ್ತಕ್ಕಂಥ. ಅವ್ರು ಬಿಜೆಪಿಯವ್ರು ಮಾಡೋಕ್ಕೆ ಇರೋದಲ್ರಿ ಮೊದಲಿಂದ ಕೂಡ. ಅವರು ಅದನ್ನು ಸ್ಫೂರ್ತಿಯಾಗಿ ತಗೋಬೇಕಲ್ಲ ಯಾವತ್ತಿಗೂ ಕೂಡ. ಹೌದಾ ಅಲ್ಲಿ ಹೇಳಿ, ಈಗ ರಾಷ್ಟ್ರಪತಿಯವ್ರ ಸ್ಪೀಚ್ನಲ್ಲಿ ಹೇಳಿಸ್ಬೇಕಾದ್ರೆ ದೇಶದ ಭವಿಷ್ಯವನ್ನು ಹೇಳಿಸ್ಬೇಕು, ಮುಂದಿನ ಒಂದು ಭವಿಷ್ಯವನ್ನು ಹೇಳಿಸ್ಬೇಕು. ಆ ಥರ ಹೇಳಿಸಲ್ಲ ಅನ್ನೋದಷ್ಟೇ ನಮ್ಮ ಉದ್ದೇಶ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.